ಪೋಷಕರೇ ಎಚ್ಚರ ಎಚ್ಚರ ರಾಜ್ಯದಲ್ಲಿ ಮಕ್ಕಳ ಅಪಹರಣ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ದು ಕಳೆದ 5 ವರ್ಷದಿಂದ ಬರೋಬ್ಬರಿ 12,790 ಮಕ್ಕಳು ಅಪಹರಣವಾಗಿದ್ದು ಇದರಲ್ಲಿ 1,334 ಮಕ್ಕಳು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಹೌದು, ರಾಜ್ಯದಲ್ಲಿ ಮಕ್ಕಳ ಅಪಹರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಅದರಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳ ಸಂಖ್ಯೆ ಅಧಿಕವಾಗ್ತಿರುವುದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಹೌದು, ಶಾಲೆ ಟ್ಯೂಷನ್ಗೆ ಹೋದಂತಹ ಮಕ್ಕಳು ಮನೆಗೆ ಬಾರದೆ ಕಾಣೆಯಾಗ್ತಿದ್ದಾರೆ. ಪೊಲೀಸರು ಹುಡುಕಿದರೂ ಕೂಡ ಪತ್ತೆಯಾಗ್ತಿಲ್ಲ. ಇನ್ನು ಮಕ್ಕಳ ಅಪಹರಣದಲ್ಲಿ ಬೆಂಗಳೂರು ನಗರ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದ್ದರೆ ಇದರ ಸುತ್ತಮುತ್ತಲಿನ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಟಾಪ್ 10ರ ಪಟ್ಟಿಯಲ್ಲಿವೆ. ಇಂತಹ ಮಕ್ಕಳನ್ನ ಮನೆಗೆ ತಲುಪಿಸೋಕೆಂದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಶೇಷ ತಂಡಗಳನ್ನು ಕೂಡ ಮಾಡಿವೆ. ಅದರ ಕಣ್ತಪ್ಪಿಸಿ ಕೂಡ ಈ ಮಕ್ಕಳು ಕತ್ತಲ ಪ್ರಪಂಚ ಸೇರಿದಂತೆ ಇನ್ನಿತರ ಪಿಡುಗಿಗೆ ಒಳಗಾಗ್ತಿದ್ದಾರಂತೆ. ಇನ್ನು ಸದ್ಯ ಮಕ್ಕಳು ಹೊರ ಜಗತ್ತಿನ ಆಕರ್ಷಣೆಗೆ ಬಹುಬೇಗ ಆಕರ್ಷಿತರಾಗ್ತಿದ್ದಾರೆ. ಜೊತೆಗೆ ಕುಟುಂಬದ ಬಡತನ, ಕಡಿಮೆ ವಯಸ್ಸಿನಲ್ಲಿಯೇ ಪ್ರೀತಿ ಪ್ರೇಮದ ಬಲೆಗೆ ಬೀಳ್ತಾ ಇರೋದು, ಹಾಗೆ ಓದಿನಲ್ಲಿ ಆಸಕ್ತಿ ಇಲ್ಲದೆ ಮನೆಯಿಂದ ಓಡಿ ಹೋಗ್ತಾ ಇರೋದು, ಹಾಗೆ ಮಾನಸಿಕ ಚಂಚಲತೆ, ಮಧ್ಯವರ್ತಿಗಳ ಕೈಗೆ ಸಿಲುಕಿ ವೇಶ್ಯಾವಾಟಿಕೆ, ಜೀತದಾಳು, ಅಂಗಾಂಗ ಮಾರಾಟದ ದಂಧೆ, ಹಾಗೆ ಭಿಕ್ಷಾಟನೆ, ಹಾಗೆ ಅಮಾನುಷ್ಯ ಕೃತ್ಯಗಳಿಗೆ ಬಲಿಯಾಗ್ತಿದ್ದಾರಂತೆ. ಇನ್ನು ರಾಜ್ಯದಲ್ಲಿ ಇದರ ಹಿಂದೆ ಬಹುದೊಡ್ಡ ಜಾಲವೇ ಕೆಲಸ ಮಾಡ್ತಿರುವ ಶಂಕೆಯೂ ಕೂಡ ಇದೆ. ಇನ್ನು ಬೆಂಗಳೂರು ಸೇರಿದಂತೆ ಬೆಳೀತಾ ಇರತಕ್ಕಂತಹ ನಗರಗಳಲ್ಲಿ ಮಕ್ಕಳ ಅಪಹರಣದ ಪ್ರಮಾಣ ಬಹುದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. ಅಂದಹಾಗೆ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಪ್ರತಿ ವರ್ಷ 400ಕ್ಕೂ ಹೆಚ್ಚು ಮಕ್ಕಳು ಅಪಹರಣವಾಗ್ತಾ ಇದ್ದು 2020ಕ್ಕೆ ಹೋಲಿಸಿದರೆ 2021ರಲ್ಲಿ 556 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ಅದೇ ರೀತಿಯಾಗಿ 2021ರಲ್ಲಿ ಹೋಲಿಕೆ ಮಾಡಿದರೆ 2022ರಲ್ಲಿ 457 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ಇನ್ನು 2023ರಲ್ಲಿ 469, ಹಾಗೆ 2024ರಲ್ಲಿ 472 ಮಕ್ಕಳ ಅಪಹರಣವಾಗಿದೆಯಂತೆ. ಹೀಗಾಗಿ ಪೋಷಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ.